ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಅನ್ನ ತಾವೆಲ್ಲರೂ ನೋಡಿರ್ತೀರಾ, ಕೇಳಿರ್ತೀರಾ. ದಾರಿಯಲ್ಲಿ ಒಂದು ಸಣ್ಣ ಮಗುವನ್ನ ಎತ್ಕೊಂಡು ಹೋಗ್ತಿದ್ದಂತಹ ತಾಯಿಯ ಬಟ್ಟೆಯನ್ನ ಎತ್ತಿ ವಿಕೃತಿಯನ್ನ ಮೆರೆದಿದ್ದ. ಸ್ವಲ್ಪ ದಿನ ಆದ್ಮೇಲೆ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಳ್ತಾನೆ CCTV ಫುಟೇಜ್ ಇಂದ. ನಾಯಿ ಹೊಡೆದು ಅವನನ್ನ ಅಲ್ಲಿಂದ ಬಿಟ್ಟು ಕಳಿಸಿದ್ದಾರೆ. ಸೊ ಈ ಇನ್ಸಿಡೆಂಟನ್ನು ನೋಡಿರ್ತೀರಾ. ಆಗ ಒಂದಷ್ಟು ಜನ ಹೇಳ್ತಾರೆ, ಹೆಣ್ಮಕ್ಳ ಮೇಲೆ ಯಾವುದಾದ್ರೂ ಒಂದು ಈ ಥರ ಘಟನೆಗಳು ನಡೆದಾಗ ಹೆಣ್ಣುಮಕ್ಕಳು ಹಾಕೊಳ್ಳುವಂತಹ ಬಟ್ಟೆ ಸರಿಯಿಲ್ಲ, ಅವ್ರು ನೀಟಾಗಿ ಬಟ್ಟೆ ಹಾಕ್ಕೊಂಡ್ರೆ ಈ ರೀತಿಯಾದಂತಹ ಕೃತ್ಯಗಳು ಯಾಕೆ ನಡೆಯುತ್ತೆ. ಅದ್ರ ಜೊತೆಗೆ ರಾತ್ರಿ ಆದಮೇಲೆ 8 ಗಂಟೆ 9 ಗಂಟೆ ಆದಮೇಲೆ ಹೆಣ್ಣು ಮಕ್ಕಳಿಗೆ ಹೊರಗಡೆ ಏನು ಕೆಲಸ ಇರುತ್ತೆ, ಹೊರಗಡೆ ಯಾಕೆ ಹೋಗಬೇಕು ಅಂತ ಹೇಳ್ತಾರೆ. ಅದನ್ನೆಲ್ಲದನ್ನು ಕೂಡ ಒಪ್ಕೊಳ್ಳೋಣ, ಓಕೆ. ಆದರೆ ಇಲ್ಲಿ ನೋಡಿ, ಸತ್ತ ಹೆಣವನ್ನು ಕೂಡ ಬಿಡದೇ ಇರುವಷ್ಟು ಇಲ್ಲೊಬ್ಬ ಕಾಮುಕ ಇದ್ದಾನೆ. ಈ ಬೀದರ್ನ BRIMS ಒಂದು ಆಸ್ಪತ್ರೆಯಲ್ಲಿ ಈ ಶವ ಅಂದರೆ ಪಾಪ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲಿಗೆ ಬಂದು ಅಡ್ಮಿಟ್ ಆದವರು ಅಥವಾ ಏನಾದರೂ ಆಗಿ ಹಾಸ್ಪಿಟಲಿಗೆ ಬಂದು ಅಡ್ಮಿಟ್ ಆಗಿರ್ತಾರೆ. ಇದ್ದಕ್ಕಿದ್ದಂಗೆ ತಮ್ಮ ಜೀವ ಹೋಗುತ್ತೆ, ಅವರು ಸತ್ತೋಗ್ತಾರೆ. ಸತ್ತೋದಾದ ನಂತರ ಅವರ ಜೀವವನ್ನು ಪೋಸ್ಟ್ಮಾರ್ಟಮ್ ಮಾಡ್ತಾರೆ ಅಥವಾ ಅವರ ಫ್ಯಾಮಿಲಿಗೆ ಆ ಒಂದು ಡೆಡ್ ಬಾಡಿಯನ್ನು ಕೊಟ್ಟು ಕಳಿಸ್ತಾರೆ. ಆದರೆ ಈ ಒಂದು ಆಸ್ಪತ್ರೆಯಲ್ಲಿ ಕರ್ಮಕಾಂಡ ನಡೆದಿದೆ ಅಂತಲೇ ಹೇಳ್ಬೋದು. ಈ ಆಸ್ಪತ್ರೆಯ ಶವಗಾರ ಇರುತ್ತಲ್ವಾ, ಅಂದರೆ ಹೆಣಗಳನ್ನ ಸತ್ತೋದಾದ ನಂತರ ಎಲ್ಲ ಹೆಣಗಳನ್ನ ಶವಗಾರಕ್ಕೆ ತಗೊಂಡು ಹೋಗ್ತಾರೆ. ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಅಟೆಂಡರ್ ಮುನೀರ್ ಅಹಮದ್ ಅನ್ನುವಂತಹ ಒಬ್ಬ ವ್ಯಕ್ತಿ, ಅವನು ಒಂದು ಆ ಹಾಸ್ಪಿಟಲ್ನಲ್ಲಿ ಅಟೆಂಡರ್ ಆಗಿ ಕೆಲಸವನ್ನು ಮಾಡ್ತಿದ್ದಂತಹ ವ್ಯಕ್ತಿ. ಈ ಮೃತ ಮಹಿಳೆಯರು, ಯಾವುದೇ ಕಾರಣದಿಂದ ಸತ್ತೋದಂತಹ ಮೃತ ಮಹಿಳೆಯರು ಏನಿದ್ದಾರೆ, ಅವರ ಬೆತ್ತಲೆ ಫೋಟೋ ಹಾಗೆ ವಿಡಿಯೋಗಳನ್ನ ಮೊಬೈಲ್ನಲ್ಲಿ ಸೆರೆ ಇಟ್ಕೊಂಡಿದ್ದಾನೆ. ನೋಡಿ, ಇದೆಷ್ಟು ಹೇಯ ಕೃತ್ಯ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿಗೆ ಮನಸ್ಸಾದ್ರೂ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಈ ಸತ್ತೋಗಿರುವಂತಹ ಎಲ್ಲ ಹೆಣ್ಣುಮಕ್ಕಳು, ವಯಸ್ಸಿನ ಮಿತಿ ಇಲ್ಲ, ಏನೂ ಇಲ್ಲ. ಯಾರೆಲ್ಲ ಹೆಣ್ಣು ಮಕ್ಕಳು ಸತ್ತೋಗಿದಾರೋ ಆ ಎಲ್ಲ ಹೆಣ್ಣು ಮಕ್ಕಳ ಬೆತ್ತಲೆಯಾದಂತಹ ಫೋಟೋ ಹಾಗೆ ವಿಡಿಯೋಗಳನ್ನ ಅವನ ಒಂದು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ. ಅದಾದ ನಂತರ ಅವನು ಫೋನಲ್ಲೇ ಇಟ್ಕೊಂಡಿದ್ದಾನ? ಇಲ್ಲ. ಅದಾದ ನಂತರ ಸ್ವಲ್ಪ ದಿನಗಳ ಬಳಿಕ ಅಲ್ಲೊಂದು ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋಗಳು ವೈರಲ್ ಆಗೋದಕ್ಕೆ ಶುರುವಾಯಿತು. ಹೆತ್ತವರಿಗೆ ಅಥವಾ ಮನೆಯಲ್ಲಿ ಸಾವನ್ನ ಅಂದರೆ ನೋವನ್ನ ಅನುಭವಿಸ್ತಿರೋರಿಗೆ, ಸತ್ತೋಗಿರೋರ ಮನೆಯಲ್ಲಿ ನೋವಿನ ವಾತಾವರಣ ಆಲ್ರೆಡಿ ಶುರುವಾಗಿರುತ್ತೆ. ಅಂಥದ್ರಲ್ಲಿ ಇಂಥ ಒಂದು ಫೋಟೋಗಳು ಅಥವಾ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಾಗ ಆ ಒಂದು ಫ್ಯಾಮಿಲಿಗೆ ಆಗುವಂತಹ ನೋವು ಇನ್ನೂ ಅಪಾರ ಅಂತಲೇ ಹೇಳ್ಬಹುದು. ನೋಡಿ, ಎಂಥ ಕೆಟ್ಟ ಮನಸ್ಥಿತಿ ಇರುವಂತಹ ವ್ಯಕ್ತಿ. ಬದುಕಿರುವಂತಹ ಹೆಣ್ಣುಮಕ್ಕಳು ಬಟ್ಟೆ ಸರಿ ಹಾಕಿಲ್ಲ, ಅವ್ರನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದು ಅಥವಾ ಅವ್ರ ಮೈನ ಮುಟ್ಟುವಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಮೇಯ್ನಾಗಿ ಹೆಣ್ಣುಮಕ್ಳನ್ನ ಪಾಯಿಂಟ್ ಮಾಡೋದೇ ಬಟ್ಟೆ ಸರಿ ಇಲ್ಲ ಅನ್ನುವಂತಹ ಕಾರಣಕ್ಕೆ. ಆದರೆ ಇಲ್ಲಿ ನೋಡಿ, ಸತ್ತಿರುವಂತಹ ಹೆಣವನ್ನು ಕೂಡ ಬಿಡದಲೇ ಇರುವಷ್ಟು ಕೆಟ್ಟ ಕಾಮುಕರು ಕೂಡ ಇದ್ದಾರೆ ಅನ್ನುವಂಥದ್ದು ಈ ಒಂದು ವಿಚಾರದಿಂದ ಬೆಳಕಿಗೆ ಬಂದಿದೆ. ಇನ್ನು ಮುಂದೆ ಕಾದು ನೋಡ್ಬೇಕು. ಅಟ್ಲೀಸ್ಟ್ ಇನ್ನಾದರೂ ಈ ಕೆಲವೊಂದಿಷ್ಟು ಹಾಸ್ಪಿಟಲ್ಗಳಲ್ಲಿ ಎಚ್ಚೆತ್ಕೊಳ್ತಾರಾ? ಇದು ಮೊದಲೇನಲ್ಲ. ಈ ಥರ ಬಹಳಷ್ಟು ಹಾಸ್ಪಿಟಲ್ಗಳಲ್ಲಿ ಆಪರೇಷನಿಗೆ ಅಂತ ಹೋದಂತಹ ಹೆಣ್ಣು ಮಕ್ಕಳು ಅಥವಾ ಬೇರೆ ಯಾವುದೋ ಕಾಯಿಲೆಗೆ ತೋರಿಸ್ಕೊಳಕ್ಕಂತ ಹೋದಂತಹ ಹೆಣ್ಣು ಮಕ್ಕಳ ಬೆತ್ತಲೆ ಫೋಟೋವನ್ನು ತೆಗೆದು ಬ್ಲ್ಯಾಕ್ ಮೇಲ್ ಮಾಡಿರುವಂಥದ್ದು, ಆ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿರುವಂಥದ್ದು ಒಂದಷ್ಟು ನಾವು ಕೇಳಿದ್ದೀವಿ. ಇದೆಲ್ಲ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ಬಿಡಿ. ಆದರೆ ನೋಡಿ, ಈ ಒಂದು ಹಾಸ್ಪಿಟಲಲ್ಲಿ ಸತ್ತ ಹೆಣಗಳನ್ನು ಕೂಡ ಬಿಡದಲೇ ಇರುವಷ್ಟು ಕೆಟ್ಟ ಕಾಮುಕರು ಕೂಡ ಇದ್ದಾರೆ ಅನ್ನುವಂಥದ್ದು ಈ ಒಂದು ವಿಚಾರದಿಂದ ಬೆಳಕಿಗೆ ಬಂದಿದೆ. ಇನ್ನು ಮುಂದೆನಾದರೂ ಕೆಲವೊಂದಿಷ್ಟು ಆಸ್ಪತ್ರೆಗಳು ಎಚ್ಚೆತ್ಕೊಳ್ತಾವ? ಕಾದು ನೋಡಬೇಕು. ಇಂಥ ಕೆಟ್ಟ ಮನಸ್ಥಿತಿ ಇರೋರನ್ನ ಒಂದಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಇದ್ದಾರೆ. ಇಂಥವ್ರನ್ನೆಲ್ಲ ಭೂಮಿ ಮೇಲೆ ಇರೋದಕ್ಕೆ ಅರ್ಹರಲ್ಲ, ಇವ್ರನ್ನೆಲ್ಲ ಗಲ್ಲಿಗೇರಿಸಬೇಕು ಅಂತ ಒಂದಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ.